ಹತ್ತನೇ ಕ್ಲಾಸ್ಗೆ ಸ್ಕೂಲ್ಗೆ ಫೋಟೋ ಕೊಟ್ಟದ ನೆಗಡು ಉಂಟು ದಿನದ ಟ್ರಿಪ್. ಬಾಯ್ ಬಾಯ್. ಯೋ ಯೋ. ಎಸ್, ನಾವು ಹೊರಟಿದ್ದೇವೆ. ಇವನನ್ನು ಬಿಟ್ಟು ಬಿಟ್ಟು ಹೋಗ್ತಾ ಇದ್ದೇವೆ. ಹೇಗಾಗ್ತಾ ಇದೆಯಾ? ನನಗಂತ ಬೇಜಾರನ, ಜಾತ್ರೆ ಹೋಗ್ತಿದ್ದಾನೆ. ಇವರು ನಮ್ಮ ಲಾಸ್ಟ್ ವಿಡಿಯೋದಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಯಾಕೆ ಹೇಳು? ಈಗಲ್ಲ ನೀ ಹೇಳಿದ್ದು. ಎಂತ ಹೇಳಿದ್ದು? ಬೇಡಿ ಹತ್ರ ಹೋಗ್ತೀನಿ ಅಂತ. ಹಾ, ಬೆಡ್ಡಿ ಹತ್ರ ಅಂತ ಹೇಳಿದ್ರೆ ದೂರದಿಂದ ಅಂದ್ರೆ ಹತ್ರದಲ್ಲಿ ಮೊಬೈಲ್ ತಗೊಂಡಣ್ಣ. ಗಾಡಿ ಕೆಸರಿಗೆ ಮಣ್ಣಿಗೆ ಹಾಕ್ಬಾರ್ದು ಅಂತ ಹೇಳುದು. ನಾನು ಅಂತ ಹೇಳುದು. ಹೇಳಿದಾಳಲ್ಲ 2-3 ದಿವಸ 2-3 ದಿವಸ ಇದ್ದಾಳಲ್ಲ, ತೊಳಿತಾಳೆ ಅಂತ. ಅವಳು ಬಿಡು, ಇವಳು ತೊಳಿತಾಳ ಅಷ್ಟೇ. ಯಾಕಮ್ಮ ನಾನು ತೊಳ್ದಿರಮ್ಮ? ನಮ್ ಡ್ಯಾಡಿ ಯಾವತ್ತಿದ್ರು ನನಗೆ ಸಪೋರ್ಟ್. ಇನ್ನು ಮಧ್ಯದಲ್ಲಿ ಹಾಡಿಸ್ಬೇಡ. ಸ್ಟೆಪ್ ಹತ್ಲಿಕ್ಕೆ ಆಗ್ತಿಲ್ಲ, ಏಜ್ ಆಯ್ತು ಎಲ್ಲರಿಗೆ ಸಹ. ಹಾಯ್, ಫೈನ್. ಆಯ್ತಪ್ಪ. ನಾನು ವಿಡಿಯೋ ತೆಗಿತಿರೋದು. ತಿಂಡಿಗೆ ಹೋಗುವ ಬನ್ನಿ, ಬೇಕರಿಸಿ ಹೋಗೋಣ. ಹಸಿವಾಗ್ತಾ ಉಂಟು. ನಾನು ಬಿಟ್ಟು ಬಂದು ಬೇಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀರಲ್ಲ. ಹೊಟ್ಟೆ ಹಸಿವು. ಅಮ್ಮನ ಮೇಲೆ ಒಂದು ಕೈ ಹಾಕಿ ರೈಟಿಗೆ. ಅಮ್ಮ ಸ್ಮೈಲ್ ಕೊಡು. ನೀನೊಂದು ಇದು ಹತ್ತನೇ ಕ್ಲಾಸ್ಗೆ ಸ್ಕೂಲ್ಗೆ ಫೋಟೋ ಕೊಟ್ಟದ ನೆಗಡು. ಅಲ್ಲ, ಅದು ಸ್ವಲ್ಪ ಓಲ್ಡ್ ಮಾಡಲ್. ಇದು ಮಾಡಲ್ ಶೂಟ್ ಒಂದು ಸ್ವಲ್ಪ ಟೈಮ್ ನ್ಯೂ ಮಾಡಲ್. ಅಂದ್ರೆ ಮಿಡ್ ಮಾಡಲ್ ಇದು. ಮಗು ಯಾಕೆ? ಮಗ ಬೇಡ, ಮಗ ಒಳಗಿರಪ್ಪ. ಹೋಗಪ್ಪ ನೀಚವ. ಇದು ಚಿಕ್ಕನ ರೈಸ್ತಿದ್ದಾರೆ. ನೀ ಸೋನಂಡು ಅಲ್ಲ ಚಿಕ್ಕನ ಇತ್ತಮನಿ ಸೈಡ್ ನೀವು ನಿಂತ್ಕೊಳ್ತೀರಾ ನೋಡಿ. ಬಂದಾಗ ನೋಡಿ, ಕೈ ಒಬ್ಬ ಸೊಂಟೆ ಕೈ ಹಾಕೋದು. ನೀವು ಅದು ಕಟ್ಟಾಗಿತ್ತರ ಆಗ್ಲೇ ನಾನೇ ಕಟ್ ಮಾಡಿದ್ದೆ. ಚಿಕ್ಕಾದ್ಮೇಲೆ ಕೂತಿದಾರ ಅಂತ ಅಮ್ಮ ಕೈ ತೆಗಿ. ಅಕ್ಕ ತಂದ ಭಾವ ಚಂದ. ಅಕ್ಕನಕ್ಕಿಂತ ಭಾವ ಚೆನ್ನಾಗಿ ಬರ್ಬೇಕು ಅಂತ ಚಿಂತನ ಅವರು ಇವತ್ತು ನಿಮ್ಮ ಎಂಗೇಜ್ಮೆಂಟ್ ಹೇಗೆ ಅನಿಸ್ತುಂಟು? ಹೇಗೆ ಖುಷಿ? ಏನು ನಿಮ್ದು ಫೀಲ್? ಹೇಗೆ ಅನಿಸ್ತುಂಟು ಹೇಳಿ. ಅಷ್ಟೇ. ಫುಲ್ ಎಕ್ಸೈಟ್ಮೆಂಟ್.
ಮುಗಿಸ್ಕೊಂಡು ನಾವು ಹೋಗ್ತಾ ಇದೀವಿ. ಎಂತ ನಿಮ್ಮದು ಮಾಡ್ತೀನಿ ಬಾ. ಎಸ್ back to our hometown. We are living just vacating our room. ಅಲ್ಲ, ಒಂದು ಲಗೇಜ್ ಉಂಟು, ಒಂದು ವಾರ ಟ್ರಿಪ್ಪಿಗೆ ಬಂದ ಹಾಗೆ ಎಲ್ಲರಿಗೂ ಸಹ. ಅದು ನಿಮ್ದು ಇರೋದು, ನಂದು ಒಂದು ಬ್ಯಾಗ್ಸ್ ಇಲ್ಲ. ಹೌದು. ಅರ್ಧ ದಿನದ ಟ್ರಿಪ್. ಬಾಯ್ ಬಾಯ್. ಯೋ ಮಂಚೂರಿ. ನಮ್ಮ ಕಾರ್ಲಿ ಎಂತ ರಸ, ಎಂತ ಮಾತು. ಅಲ್ಲೆಲ್ಲ ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಬಂದು ಈಗ ಟೀ ಕುಡಿತಿದ್ವಿ. ಟೀ ಬ್ರೇಕ್. ಫುಲ್ ಇದು ಜ್ಞಾನದಲ್ಲಿದ್ದೀರ. ನೆಕ್ಸ್ಟ್ ಡೇ ಒಂದು ಬಿಸ್ಕೆಟ್ ಯೂಸ್ ಮಾಡಿ ನಾವು ಕೇಕ್ ಮಾಡೋ ಸಾಧ್ಯತೆ ನೋಡ. ಇದೀಗ ಕೇಕ್ ಆಗ್ತದ, ಮತ್ತೊಂದು ಆಗ್ತದ ಅಂತ. ಓವನಲ್ಲಿ ಇಡೋಣ. ಓವನಲ್ಲಿ 2 ಇಡ್ಬೋದಲ್ಲ. ಇನ್ನೊಂದಿರೋ ಜುಗಾಡು ಸಿಂಪಲ್ ಆಗಿ ನಾರ್ಮಲ್ ಆಗಿ 3 ಮಿನಿಟ್ಸ್ ಮಾಡಿ ನೋಡೋಣ. 4 ಮಿನಿಟ್ಸ್ ಮಾಡೋಣ. ಸ್ಟಾರ್ಟ್. ಈಗ ಆಯ್ತಾ ಇಲ್ವಾ ಅಂತ ನೋಡ್ಲಿಕ್ಕೆ ಅದಾಗಿ ಕಾಣ್ತಾ ಉಂಟು. ಓ ಮೈ ಗಾಡ್. ನೋಡೋಣ, ಫೋಕ್ ಹಾಕಿ. ಎಸ್, ಆಗಿದೆ. ಫೋಕ್ ಹಾಕಿ ಚೆಕ್ ಮಾಡಿದ್ದೀನಿ, ಆಗಿದೆ. ಐಸ್ ಕ್ರೀಮ್ ತಂದು ಟೇಬಲಲ್ಲಿ ಇಟ್ಟದಷ್ಟೇ ನನಗೆ ಗೊತ್ತುಂಟು. ಇಲ್ಲಿ ಆಲ್ರೆಡಿ ಕೇಕ್ ಖಾಲಿ. ಮಾಸ್ಟರ್ ಶೆಫ್ ಚಿಂತನ್ ಅವ್ರು ಕಟ್ ಮಾಡ್ತಾ ಇದ್ದಾರೆ. ಗ್ರೈಂಡ್ ಮಾಡೋಣ ಇವಾಗ ಫಸ್ಟ್ ವಾಟರ್ ಮೆಲನ್ನ. ಹಾಂ, ಸ್ಪ್ರೈಟ್. ನೀವು ಎಕ್ಸ್ಪರ್ಟ್ ಅಲ್ಲ, ನನ್ನ ಕೇಳಿ. ಇಲ್ಲೆಲ್ಲ ಚಿಕನ್ ಮ್ಯಾರಿನೇಟ್ ಮಾಡಿಟ್ಟಿದ್ದೀವಿ. ಟಿಕ್ಕ ಆಮೇಲೆ ಒಬ್ಬ ವೆಜ್ ಇದ್ದಾನೆ, ಅವನಿಗೆ ಪನ್ನೀರ್ ಟಿಕ್ಕ. ಇಲ್ಲಿ ಮಟನ್ ಕರಿಗೆ ರೆಡಿ ಮಾಡ್ತಾ ಇದ್ದಾರೆ ಮಮ್ಮಿ. ಪೂನೆ ಬಿದ್ದೋಗ್ಬಿಟ್ಟಿದೆ ಅಮ್ಮ. ಸುಮ್ಮನೆ ಇದು ಓ ರಾಮ. ತೆಗಿ ಕುಡಿಸ್ತಾಳ. ಕೂತ್ಕೊಂಡು ಕುಡಿಸ್ತಾ ಇದ್ದೀವಿ. ಧೂಳು ಹಾಕಿ ಹಾಕ್ಬೇಕಾ? ಅಲ್ಲ, ಟಿಕ್ಕ ಸ್ಟ್ಯಾಂಡ್ ಎಲ್ಲ ಮಾಡಿ ಇವಾಗ ಚಾರ್ಕೋಲ್ ಎಲ್ಲ ಹಾಕಿ. ಓ ಮೈ ಗಾಡ್, ಅಷ್ಟು ಬೇಗ ಬೇಡ. ಅದು ಇನ್ನೊಬ್ಬ ನನ್ನ ತಮ್ಮ ಲೈಟ್ ಅರೇಂಜ್ಮೆಂಟ್ ಮಾಡ್ತಾ ಇದ್ದಾನೆ. ಈಗ ನಾನು ಕೇಳಿದೆ, ಹೌ ಯು ಆರ್ ಫೀಲಿಂಗ್? ಹಾ, ಸ್ತೋತ್ರ ಇಂದ ಸ್ಟಾರ್ಟಿಂಗ್. ಫಸ್ಟ್ ಗಣಪತಿ ದೇವ್ರದ್ದು ಹಾಡಾಗಿ ಮತ್ತೆ ಸ್ಟಾರ್ಟ್ ಮಾಡಿ. ಗಣಪತಿದ ಫಂಕ್ಷನ್ ಸ್ಟಾರ್ಟ್ ಮಾಡೋ ಮೊದಲು ಬರುತ್ತಲ್ಲ ನಾರ್ಮಲ್ ಆಗಿ ಯೂಶುವಲಿ ಹಾಕ್ತಾರಲ್ಲ ಆ ಥರದ್ದು. ಓ, ನಾ ತಿಕ್ಕಕ್ಕೆ ಬೆಂಕಿ ಹಾಕ್ತಿದ್ದೆ. ಎಂತ ಮಾಡಿ ಸೊಳ್ಳಿ. ಒಂದೊಂದೇ ಸೈಡ್ ಇವಾಗ ಕೆಂಡ ನೀಟಾಗಿದೆ. ಇವಾಗ ಚಿಕನ್ ಇಡ್ತಾ ಬರೋಣ. ನೀನೇ ಮ್ಯೂಸಿಕ್ ಕೊಡ್ತಾ ಇದೆಯಾ? ಅಂದ್ರೆ ಒಂಚೂರು ಇದು ಮಾಡಿಕೊಡಿ. ಗೆಸ್ಟಿಗೆ ಜ್ಯೂಸ್ ಜ್ಯೂಸ್. ನೀವು ಇಲ್ಲಿ ಬಂದ್ರಾ? ಡೌನ್
ಓ ಓ ಎಂತ ನೀವು ಕುಡಿ ಕುಡ್ರಿ ಜ್ಯೂಸ್ ನಾ ಬೇಕು ನಿಂಬಳೆ ಬೀಜ ಮಿಕ್ಸ್ ಮಾಡಿ ಗೊತ್ತಾಗಲಿ ಬೇಕು ನಿಲ್ಸಿ ನೋಡ್ಬೇಕಾ ಕುಡ್ರಿ बाय बाय टाटा गुड बाय गया